ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವಿರಾಟ್ ಮತ್ತು ಭೂಮಿ ಗಣರಾಜ್ಯೋತ್ಸವಕ್ಕೆ ಯಾವ ರೀತಿ ಸ್ಪೀಚನ್ನ ಮಾಡ್ತಿದ್ದಾರೆ, ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಗಣರಾಜ್ಯೋತ್ಸವ ಇರೋದ್ರಿಂದ ವಿರಾಟ್ ಮತ್ತು ಭೂಮಿ ಇಬ್ಬರು ಭಾಷಣಕ್ಕೆ ರೆಡಿಯಾಗಿದ್ದಾರೆ. ಭೂಮಿಗೆ ನಾನು ಕನ್ನಡದೊಳಗೆ ಭಾಷಣ ಮಾಡಂತ ಹೇಳಿದ್ದೆ. ಅವರು ಟೀಚರ್ ಆಕಿಗೆ ಹಿಂದಿ ಒಳಗೆ ಮಾಡೋಕ್ಕೆ ಹೇಳ್ಯಾರಂತ. ಅವರು ಟೀಚರ್ ಹೇಳಿದ್ರೆ ಮುಗೀತವ್ರು, ಯಾರ ಮಾತನ್ನು ಕೇಳೋದಿಲ್ಲ. ಹಾಗಾಗಿ ಹಿಂದಿ ಭಾಷಣ ಮಾಡೋದಕ್ಕೆ ರೆಡಿ ಆಗ್ಯಾಳ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. गणतंत्रता दिवस की भाषण माननीय मुख्य अतिथि, आदरणीय शिक्षकगण और मेरे प्यारे दोस्तों, आप सभी को इस गणतंत्रता दिवस की हार्दिक शुभकामना है. मेरा नाम भूमि है. आज 26 जनवरी है. हम हर साल गणतंत्रता दिवस ग्रुप में मनाते हैं. आज हम सभी देशवासियों के लिए बहुत बड़ा दिन है. गणतंत्रता दिवस हमारा राष्ट्रीय पर्व है. धन्यवाद. जय हिंद, जय भारत. Good morning everyone. My name is Virat. I am third standard. Today is 26 January. At first I wish all a very happy Republic Day. This year we are celebrating 75th Republic Day of our country. Republic Day is the national festival of India. It is a very important day for us. Our constitution come into force on this day in 1950. Dr. Bhimrao Ambedkar is the father of Constitution of India. We should always respect our constitution. I am proud to be an Indian and I love my country very much. Thank you. Jai Hind, Jai Bharat. ದೇಶಭಕ್ತಿ ಗೀತೆ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಳಕಳನೆ ಹರಿಯುತ್ತಿರುವ ನೀರು ನಮ್ಮದು, ಕಳಕಳನಲು ಭಾರತೀಯ ರಕ್ತ ನಮ್ಮದು. ನಮ್ಮ ಕಾವ್ಯ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ. ಈ ದೇಶ ಜನರೆಲ್ಲ ಸೋದರ ಸಮಾನ, ಈ ನಾಡ ಹೃದಯದ ದೈವ ಸನ್ನಿಧಾನ. ತಂಗಾಳಿ ತೆರೆ ಕೊಡು ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡು ಯಂತ್ರದ ಜಾಡು. ವಿಜ್ಞಾನಿ ಯಜ್ಞನು ಗೆಲ್ಲುವ ನಾಡು. ವಿರಾಟ್ ಇನ್ನೂ ಸ್ವಲ್ಪ ದೇಶಭಕ್ತಿ ಗೀತೆನ ಪ್ರಾಕ್ಟೀಸ್ ಮಾಡಬೇಕು. 3 ಜನ ಸೇರಿ ಹಾಡುವಂಥ ಗ್ರೂಪ್ ಸಾಂಗ್ ಐತದ. ಮತ್ತು ಸ್ಪೀಚ್ನ ಕರೆಕ್ಟಾಗಿ ಮಾಡ್ತಾನೆ. ಆದರೂ ಕ್ಲಾಸಲ್ಲಿ 2 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕೊಡ್ತಾರಂತ, ಒಬ್ಬರು ಲೇಡೀಸ್ ಮತ್ತು ಒಬ್ಬರು ಬಾಯ್ಸ್ಗೆ. ಇಲ್ಲಿ ಗರ್ಲ್ಸ್ ಒಳಗೆ ಒಬ್ಬರು ಹುಡುಗಿ ಸೆಲೆಕ್ಟ್, ಮತ್ತು ವಿರಾಟ್ ಅವರು 3 ಜನ ಹುಡುಗರಿದ್ದಾರೆ, ಅದರೊಳಗೆ ಒಬ್ಬರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚಾನ್ಸ್ ಸಿಕ್ಕರೆ ಮಾಡ್ತಾನೆ, ಇಲ್ಲ ನೆಕ್ಸ್ಟ್ ಟೈಮ್ ಆದರೂ ಮಾಡ್ತಾನೆ. ಅಟ್ಲೀಸ್ಟ್ ಮಕ್ಕಳಲ್ಲಿ ನಾಲೆಜ್ ಆದರೂ ಬೆಳಿತೈತೆ ಅನ್ನೋ ಉದ್ದೇಶಕ್ಕೆ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಈ ರೀತಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರಿಗೂ ಸ್ವಲ್ಪ ಸ್ಟೇಜ್ ಕವರೇಜ್ ಆದರೂ ಬೆಳಿತೈತಿ, ಮತ್ತು ಸ್ವಲ್ಪ ನಾಲೆಜ್ನೂ ಬರ್ತೈತೆ ಅನ್ನೋದಷ್ಟೇ ಉದ್ದೇಶ.